ಗೈಸ್, ನಮ್ಮನೆ ಗೊಬ್ಬರಗುಂಟಿಲಿ ಹುಟ್ಟಿದ ಈ ಬಳ್ಳಿಯಿಂದ ನಮಗೆ ಇವತ್ತು ಸಾವಿರ ದುಡ್ಡು ಬಂತು ಅಂದ್ರೆ ನಂಬ್ತೀರಾ? ಮಲೆನಾಡಲ್ಲಿ ತರಕಾರಿ ಬೆಳೆದು ತುಂಬಾನೇ ಕಷ್ಟ. ಯಾಕಂದ್ರೆ ನಮಗೆ ನವೆಂಬರ್ ತನಕನೂ ಮಳೆ ಇರುತ್ತೆ, ಅದಾದ್ಮೇಲೆ ತುಂಬಾ ಚಳಿ ಇರುತ್ತೆ, ಅದಾದ್ಮೇಲೆ ನಮಗೆ ಸಿಗೋದು ಒಂದ್ 3-4 ತಿಂಗಳು, ಅದಾದ್ಮೇಲೆ ಮತ್ತೆ ಮಳೆ ಶುರು ಆಗುತ್ತೆ. ವರ್ಷ ಮಳೆಗಾಲದಲ್ಲಿ ನಮ್ಮನೆ ಗೊಬ್ಬರಗುಂಡಿಲಿ ಎಲ್ಲಿಂದನೋ ಬೀಜ ಬಿತ್ತಿತ್ತೇನೋ, ಅಥವಾ ನಾವೇ ಯಾವಾಗ್ಲೂ ಸಿಪ್ಪೆ ಬಿಸಾಕುವಾಗ ಅದ್ರೊಟ್ಟಿಗೆ ಬೀಜ ಹೋಗಿತ್ತೇನೋ, ಕುಂಬಳಕಾಯಿ ಬಳ್ಳಿ ಹುಟ್ಕೊಂಡಿತ್ತು. ಸೊ ಗೊಬ್ಬರಗುಂಡಿ ಅಂದ್ರೆ ಏನಂದ್ರೆ ಈ ದನದ ಸಗಣಿಗಳೆಲ್ಲ ಹಾಕಿ ಅದ್ರ ಮೇಲೆ ಸೊಪ್ಪು ಗಿಪ್ಪೆಲ್ಲ ಹಾಕುವಂತ ಜಾಗ. ಕೆಲವರಿಗೆ ಗೊತ್ತಿರಲ್ಲ, ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಕುಂಬಳಕಾಯಿ ಬಳ್ಳಿ ಮಳೆಗಾಲದಲ್ಲಿ ಮಳೆ ನೀರು ಸಿಕ್ತಿತ್ತು, ಆಮೇಲೆ ಈ ಗೊಬ್ಬರಗುಂಡಿಲಿ ಪೋಷಕಾಂಶದಿಂದ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಸುಮಾರು ಒಂದು 100 ಕಾಯಿ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಸೊ ಇವತ್ತು ಎಲ್ಲಾ ಕಾಯಿನೂ ತೆಗೆದು ಅಂಗಡಿ ಕೊಡೋಣ ಅಂತ ನಾನು ನಮ್ಮಮ್ಮ ಹೋಗಿ ಎಲ್ಲಾ ಕಾಯಿನೂ ತೆಗೆದು ತಗೊಂಡ್ ಬಂದ್ಮೇಲೆ ಅಮ್ಮ ಲೆಕ್ಕ ಮಾಡಿದ್ರು, ಒಟ್ಟು 81 ಕಾಯಿ ಇತ್ತು. ಸೊ ಈ ಕಾಯಿನೆಲ್ಲ ಚೀಲದಲ್ಲಿ ತುಂಬಿಸಿ ಒಂದು ಆಟೋನ್ ಬರಕ್ ಹೇಳಿದ್ವಿ, ಪೇಟೆಗೆ ತಗೊಂಡೋಗಿ ಯಾವ್ದಾದ್ರು ಅಂಗಡಿಗೆ ಕೊಡೋಣ ಅಂತ. ಸೊ ಈ ಆಟೋದವ್ರ ಹೆಸರು ದಿಲೀಪ್ ಅಂತ. ಇವ್ರ ಮನೇಲೂ ದನಗಳಿದಾವೆ. ನಮ್ಮ ಮನೇಲಿ ಒಂದು ಲಕ್ಷ್ಮಿ ಅಂತ ಮುಂಚೆ ಒಂದು ದನ ಇತ್ತು, ಅಂದ್ರೆ ಅದ್ ನಮ್ಮನೇಲಿ ಹುಟ್ಟಿದ್ದಲ್ಲ, ಬೇರೆ ಕಡೆಯಿಂದ ತಂದಿದ್ವಿ. ಸೊ ಅದನ್ನ ಮತ್ತೆ ಸಾಕಕ್ ಕಷ್ಟ ಆಗತ್ತಂತ ಇವ್ರಿಗೆ ಕೊಟ್ಟಿದ್ವಿ. ಸೊ ಇವ್ರು ಬಂದಾಗ ನಮ್ಮಮ್ಮ ಲಕ್ಷ್ಮಿ ಬಗ್ಗೆ ಎಲ್ಲ ವಿಚಾರಿಸ್ತಿರ್ತಾರೆ, ಹೇಗಿದೆ, ಆರೋಗ್ಯವಾಗಿದೆ ಏನು ಅಂತ. ಇವ್ರ ಮನೇಲಿ ಲಕ್ಷ್ಮಿ ಬಿಟ್ಟು ಇನ್ನೂ 4-5 ದನ ಇದೆ. ಸೊ ನಾವು ಚೀಲಕ್ಕೆಲ್ಲ ತುಂಬಿಸ್ಕೊಂಡು ಪೇಟೆಗೆ ತಗೊಂಡೋದ್ವಿ. ಪೇಟೆಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ತೇಜು ಅಂತಿದ್ದಾರೆ, ಅವರಿಗೆ ಒಟ್ಟು ತೂಕ ಮಾಡಿ ಮಾರಿದ್ವಿ. ಒಟ್ಟು 200 kg ಇತ್ತು. ಸೊ 205 ಇತ್ತು, ಅದ್ರಲ್ಲಿ ಬರೀ 200 kg ಲೆಕ್ಕ ಹಾಕಿ ನಮಗೊಂದು 4,000 ರೂಪಾಯಿಷ್ಟು ದುಡ್ಡನ್ನ ಇವ್ರು ಕೊಟ್ರು. ಇದೊಂಥರ ಫ್ರೀ ದುಡ್ಡು ಇದ್ದಂಗೆ ನಮಗೆ, ಯಾಕಂದ್ರೆ ನಾವ್ ಅದಕ್ಕೇನು ಆರೈಕೆ ಮಾಡಿರ್ಲಿಲ್ಲ, ಅದಾಗೆ ಹುಟ್ಟು ಅದಾಗೆ ಫಲ ಕೊಡ್ತು. ಸೊ ಇದನ್ನ ನೋಡ್ತಾ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೆನಪಾಗತ್ತೆ. ಕೆಲವು ಸತಿ ತುಂಬಾ ಎಫರ್ಟ್ಸ್ ಹಾಕಿ ವಿಡಿಯೋಸ್ ಮಾಡ್ತೀವಿ, ವ್ಯೂಸೇ ಬರಲ್ಲ. ಇನ್ ಕೆಲವು ಸತಿ ಏನು ಎಫರ್ಟ್ಸ್ ಇಲ್ಲದೆ ವಿಡಿಯೋಸ್ ಮಾಡಿ. ನಮ್ಮನೇಲಿರೋ ದನಗಳಲ್ಲಿ ಯಾವ್ದಾದ್ರು ಮಾರೋಣ ಅಂದ್ರೆ ನಮ್ಮಮ್ಮ ಬಿಡ್ತಾನೆ ಇಲ್ಲ. ಯಾಕಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಂಡೋಸ್ ಇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.